ಬಂದದ್ದು ಬಿ ಜೆ ಪಿ? ಯಾಕಂದರೆ ಹಿಂದುಳಿದ ಜನ SC ST ಜನರದ ವಿಶೇಷವಾಗಿ ಒಲವ ಸಿದ್ದರಾಮಯ್ಯ ಕಡೆ ಇದೆ. ಹೀಗಾಗಿ ಸಿದ್ದರಾಮಯ್ಯ ಇವತ್ತು ನಾವೇನೋ ಕಟ್ಟಿ ಹಾಕಬೇಕಾಗಿದ್ರೆ ಲಿಂಗಾಯತ ಜೊತೆಗೆ ಒಕ್ಕಲಿಗ ಸಮುದಾಯ ಕೂಡಿಸ್ಕೋಬೇಕಾಗಿದೆ. ಅದಕ್ಕಾಗಿ ಪ್ರಯತ್ನ ಜೋರು ನಡೆದ. ಎರಡೂ ಕಂಬೈನ್ ಮಾಡಿದ್ರೆ ನಾವು ಗೆಲ್ಲಬಹುದು ಮುಂದಿನ ಚುನಾವಣೆ ಅಂತೇಳಿ. ಸೋಮಣ್ಣವ್ರನ್ನ ಮಾಡಿದರೆ ದಕ್ಷಿಣ ಕರ್ನಾಟಕಕ್ಕೆ ಇಷ್ಟ ಪರಿಸ್ಥಿತಿ, ಉತ್ತರ ಕರ್ನಾಟಕಕ್ಕೆ ಸೋಮಣ್ಣ ಪರಿಸ್ಥಿತಿ ಇಲ್ಲ. ಹೀಗಾಗಿ ಅದ್ರ ಬದಲಾಗಿ ಯತ್ನಾಳಲ್ಲಿ ಬಾಯಿ ಸೇರಿದ ಮತ್ತು ಇನ್ನಷ್ಟು ಏನಪ್ಪ ಗೊಂದಲ ಹಿಡಿಸುವಂಥದ್ದು ಇರ್ಬೋದು ಬುದ್ಧಿವಂತರು ಇದ್ದಾರೆ ಇಲ್ಲ ಅಂತಲ್ಲ. ಆದರೆ ಅತಿ ಕಠೋರ ಹಿಂದುತ್ವವಾದನು ಸರಿ ಅನಿಸ್ಲಿಕ್ಕಿಲ್ಲ ಕರ್ನಾಟಕದಲ್ಲಿ ಅನ್ನೋದು ಒಂದು ಚಿಂತನೆ. ಜೊತೆಗೆ ಇದೆಲ್ಲಕ್ಕಿಂತ ಚಿಂತನೆ ದೊಡ್ಡದೇನಪ್ಪ ಅಂದರೆ ಯಡಿಯೂರಪ್ಪನವ್ರು ಸುಮ್ಮನೆ ಇರ್ತಾರಾ, ತಮ್ಮ ಮಗನ ತೆಗೆದು ಹಾಕಿದರೆ ಸುಮ್ಮನೆ ಇರ್ತಾರೇನು ಅನ್ನುವಂಥ ದೊಡ್ಡ ಪ್ರಶ್ನೆ ಈ BJP ಮುಂದದ. ಮತ್ತು ಸುಮ್ಮನೆ ಇರೋದು ಅಷ್ಟು ಸುಲಭದ ವ್ಯಕ್ತಿ ಅಲ್ಲ ನಮ್ಮ ಇವರು ಯಡಿಯೂರಪ್ಪನವರು. ಹೀಗಾಗಿ ಇನ್ನಷ್ಟು ಪಕ್ಷಕ್ಕೆ ಸಂಕಷ್ಟ ಬರುವಂಥ ಪರಿಸ್ಥಿತಿ, ಇನ್ನಷ್ಟು ಸೋಲು ಪರಿಸ್ಥಿತಿ ಉದ್ಭವ ಆಗ್ತದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಹೀಗಾಗಿ ಇವತ್ತು ವಿಜೇಂದ್ರವ್ರನ್ನ ಮುಟ್ತಾರ ಇವರು, ನಮ್ಮ BJP ಹೈಕಮಾಂಡ್ ಕಿತ್ತಾಗ್ತದನ. ಉತ್ತರ ಪ್ರದೇಶದ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ಉತ್ತರ ಪ್ರದೇಶದ್ದು. ಈ ನೆಪದಲ್ಲಿ ಕರ್ನಾಟಕದ್ದು ಆಗಬೇಕಾಗಿದೆ. ಮತ್ತು ಕರ್ನಾಟಕದ ಮೇಲೆ ಕಣ್ಣದ ಯಾವ ರೀತಿಯಾಗಿ ಇದು ಕ್ಯಾಚ್ ಮಾಡಬೇಕು ಅಂತೇಳಿ BJP ಹೈಕಮಾಂಡಿಗೆ ಒಂದು ದೊಡ್ಡ ಪಜಲ್ ಅದಂಗಾಗಿದೆ. DK ಅವ್ರು ಬರ್ಬೋದಾ ಅಂತಂದ್ರೆ ಲಾಸ್ಟ್ ಮೆಂಬರ್ ಇಲ್ಲ ಅಂತ ಅನಿಸ್ತದ. ಸಿದ್ದರಾಮಯ್ಯ ಒಡೆದು ಬರ್ಬೋದಾ? ಹೇಗಾದರೂ ಅವ್ರನ್ನ ಒಡೆದ ಕಾಂಗ್ರೆಸ್ನ ಇಲ್ಲ ಮಾಡಿ ನಲ್ಲಿ BJP ಸರ್ಕಾರ ರಚಿಸ್ಬೇಕಾ ಅಂದ್ರೆ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ. ಆದರೆ ಅಲ್ಲಿ